ಹಲೋ ಫ್ರೆಂಡ್ಸ್, ನಾನು ಹೇಳ್ಕೊಡ್ತಿರೋ ಟ್ರಿಕ್ಸ್ನ ಏನಾದರೂ ನೀವು ಯೂಸ್ ಮಾಡಿ ಸಾಬುದಾನ ಕಿಚಡಿನ ಮಾಡಿದ್ರೆ ಎಷ್ಟು ಸಖತ್ತಾಗಿ ಟೇಸ್ಟಿಯಾಗಿ ತುಂಬಾ ಉದುರಾಗಿ ಬರುತ್ತೆ ಗೊತ್ತಾ. ನಾನು ನಿಮ್ಮ ಫುಡ್ಡಿ ಫ್ರೆಂಡ್ ಸುನೀತಾ. ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಬಕ್ಕಿ ಕಿಚಡಿ ಎಲ್ಲರೂ ಮಾಡ್ತಾರೆ, ಬಟ್ ಉದುರಾಗಿ ಆಗಲ್ವಲ್ಲಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ. ಈಸಿ ಮೆಥಡಲ್ಲಿ ನಾನು ಹೇಳ್ಕೊಡ್ತೀನಿ ಬನ್ನಿ. ಇದಕ್ಕೆ ನಾನು ಒಂದು ಬೌಲ್ನ ತಗೊಂಡು 1 ಕಪ್ ಸಬ್ಬಕ್ಕಿನ ಹಾಕೊಳ್ತಾ ಇದ್ದೀನಿ. ತೊಳ್ಕೊಳ್ತೀನಿ. ಇದನ್ನ ಕೈಯಿಂದ ಚೆನ್ನಾಗಿ ಕಿವುಚಿ ಇದರಲ್ಲಿರೋ ಸ್ಟಾರ್ಚ್ ಎಲ್ಲ ಹೋಗೋವರೆಗೂ 2 ಸಲ ಇದನ್ನ ಚೆನ್ನಾಗಿ ತೊಳ್ಕೊಳ್ಬೇಕು. ಇದೇ ಟ್ರಿಕ್ ನಂಬರ್ 1. ನಾವು ಕೈಯಿಂದ ಕಿವುಚಿದಾಗ ನೀರು ಬಿಳಿ ಬಿಳಿಯಾಗಿ ಹೋಗುತ್ತಲ್ಲ, ಅದೇ ಸ್ಟಾರ್ಚು. ಅದು ಹೋದ್ರೇನೆ ನಮಗೆ ಕಿಚಡಿ ತುಂಬಾನೇ ಉದುರಾಗಿ ಬರುತ್ತೆ. ನಾನು ಯಾವ ಕಪ್ಪಲ್ಲಿ ಸಬ್ಬಕ್ಕಿ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ನಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ. ಇದೇ ಟ್ರಿಕ್ ನಂಬರ್ 2. ಸಬ್ಬಕ್ಕಿಗೆ ಜಾಸ್ತಿ ನೀರೇನಾದರೂ ಹಾಕಿದ್ರೆ ತುಂಬಾನೇ ಮೆತ್ತಗಾಗೋಗುತ್ತೆ. ಕಡಿಮೆ ನೀರು ಹಾಕಿದ್ರೂ ಇದು ನೆನೆಯೋದಿಲ್ಲ. ಸೊ ನಾನು ಹೇಳಿರೋ ಅಷ್ಟೇ ನೀರು ಹಾಕೊಳ್ಳಿ. 3 ರಿಂದ 4 ಗಂಟೆ ಇದನ್ನ ನೆನೆಯೋಕ್ಕಿಡೋಣ. ನೋಡಿ, ಈಗ ನೆಂದಿದೆ. ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ನೆಂದಿದೆ ಅಂತ. ಪ್ರೆಸ್ ಮಾಡಿದ್ರೆ ಇದು ಮೆತ್ತಗಾಗ್ತಿದೆ ನೋಡಿ. ಬಾಣಲೆಗೆ ಈಗ ನಾವು ಕಡಲೆ ಬೀಜನ ಹಾಕಿ ಹುರ್ಕೊಳ್ಬೇಕು. ನಾನು ಒಂದು ಬೌಲ್ನಷ್ಟು ಕಡಲೆ ಬೀಜನ ಹಾಕೊಂಡು ಹುರ್ಕೊಳ್ತೀನಿ. ಈಗ ಇದನ್ನ ಹುರಿದು ತರಿಯಾಗಿ ಪೌಡರ್ ಮಾಡ್ಕೊಳ್ಬೇಕು. ಇದನ್ನ ಹಾಕೋದ್ರಿಂದ ಕಿಚಡಿಗೆ ಒಳ್ಳೆ ಟೇಸ್ಟ್ ಜೊತೆಗೆ ತುಂಬಾನೇ ಉದುರಾಗಿ ಬರುತ್ತೆ. ಕಡಲೆ ಬೀಜದಲ್ಲಿ ತುಂಬಾನೇ ಪ್ರೋಟೀನ್ ಇದೆ. ಅದಕ್ಕೆ ಉಪವಾಸ ಅಥವಾ ವ್ರತದ ಟೈಮಲ್ಲಿ ಕಡಲೆ ಬೀಜನ ಹೆಚ್ಚು ಬಳಸ್ತಾರೆ. ಇದಕ್ಕೆ ನಾನು ಮಿಕ್ಸಿ ಜಾರ್ನಲ್ಲಿ ಕಡಲೆ ಬೀಜನ ಹಾಕೊಂಡು ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ತೋರಿಸ್ತೀನಿ ನೋಡಿ. ತುಂಬ ಪೌಡ್ರ್ ಮಾಡಬಾರ್ದು, ಈ ಥರ ತರಿಯಾಗಿ ಅಷ್ಟೇ ಇರಬೇಕು. ಕಡಲೆ ಬೀಜದ ಪೌಡ್ರ್ ಹಾಕೋದ್ರಿಂದ ಕಿಚಡಿ ಟೇಸ್ಟ್ ಡಬಲ್ ಆಗುತ್ತೆ. ಒಗ್ಗರಣೆಗೆ ನಾನೊಂದು ಪ್ಯಾನ್ನ ತಗೊಂಡು 2 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಇದಕ್ಕೆ ಅರ್ಧ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಳ್ಬೇಕು. ಇದು ಚಿಟಪಟ ಅನ್ನೋ ಅಷ್ಟೊತ್ತಿಗೆ ನಾವು ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. ಇದನ್ನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ್ಮೇಲೆ ನಾನು ಕರಿಬೇವಿನ ಸೊಪ್ಪನ್ನ 10 ಎಲೆಯಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಕರಿಬೇವಿನ ಸೊಪ್ಪು ಜೀರ್ಣಶಕ್ತಿಗೆ ತುಂಬಾನೇ ಒಳ್ಳೆಯದು. ನೆಕ್ಸ್ಟ್ ಇದಕ್ಕೆ ಈಗಾಗಲೇ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿರುವ ಆಲೂಗಡ್ಡೆ ಪೀಸಸ್ನ ಸೇರಿಸ್ಕೊಳ್ಬೇಕು. 2 ಆಲೂಗಡ್ಡೆನ ಸಿಪ್ಪೆ ತೆಗೆದು ನಾನು ಬೇಯಿಸಿಟ್ಕೊಂಡಿದ್ದೀನಿ. ಇದನ್ನು ಒಗ್ಗರಣೆಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಆಲೂಗಡ್ಡೆ ಮೊದಲೇ ಬೆಂದಿರೋದ್ರಿಂದ ತುಂಬ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಿದು. ಈಗ ನಾನು ಇದಕ್ಕೆ ಸಬ್ಬಕ್ಕಿ ನೆನೆಸಿಟ್ಕೊಂಡಿರೋದನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಕಲರ್ಗೋಸ್ಕರ ಅರ್ಧ ಚಮಚದಷ್ಟು ಅರಿಶಿನ ಪುಡಿನ ನಾನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ. ಅದಾದಮೇಲೆ ನಾನು ಈಗಾಗಲೇ ಹುರಿದು ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಕಡಲೆ ಬೀಜದ ಪುಡಿನ, ಅದನ್ನು ಸೇರಿಸ್ಕೊಳ್ಬೇಕು. ಈಗ ನೋಡಿ, ಈಗ ಮಿಕ್ಸ್ ಆಗಿದೆ ಅರಿಶಿನ ಪುಡಿ ಚೆನ್ನಾಗಿ. ಈ ಟೈಮಲ್ಲಿ 1 ಬೌಲ್ನಷ್ಟು ನಾನೀಗ ಕಡಲೆ ಬೀಜದ ಪುಡಿನ ಇದಕ್ಕೆ ಹಾಕ್ಕೊಳ್ತೀನಿ. ಕಡಲೆ ಬೀಜ ಪೌಡ್ರನ್ನು ನಾವು ಇದಕ್ಕೆ ಸೇರಿಸೋದ್ರಿಂದ ಸಬ್ಬಕ್ಕಿಯಲ್ಲಿರೋ ನೀರಿನ ಅಂಶನೆಲ್ಲ ಇದು ಹೀರ್ಕೊಂಡು ಕಿಚಡಿ ಇನ್ನೂ ಉದುರಾಗಿ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸಬ್ಬಕ್ಕಿನಲ್ಲಿ ತುಂಬ ಕ್ಯಾಲೋರೀಸ್ ಇರೋದ್ರಿಂದ ಉಪವಾಸ ಅಥವಾ ವ್ರತದ ಟೈಮಲ್ಲಿ ಇದನ್ನು ಬೆಳಗ್ಗೆ ಏನಾದರೂ ತಿಂದರೆ ಸಂಜೆವರೆಗೂ ಹೊಟ್ಟೆನೇ ಹಸಿವಾಗೋದಿಲ್ಲ. ಸಬ್ಬಕ್ಕಿನ ಮರ್ಗೆಣ್ಸಲ್ಲಿ ಮಾಡಿರೋದ್ರಿಂದ ತುಂಬ ಪೌಷ್ಟಿಕಾಂಶ ಇರುತ್ತೆ ಇದರಲ್ಲಿ. ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ನಾನು 3 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಅರ್ಧ ಚಮಚ ಉಪ್ಪನ್ನ ಈಗ ಹಾಕ್ತಾ ಇದ್ದೀನಿ. ಸ್ವಲ್ಪ ನಿಂಬೆ ಹಣ್ಣಿನ ರಸನ ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ರೆ ರುಚಿಕರವಾಗಿ ಟೇಸ್ಟಿಯಾಗಿ ರೆಡಿಯಾಗಿದೆ ನಮ್ಮ ಸಬ್ಬಕ್ಕಿ ಕಿಚಡಿ. ಇದನ್ನು ರಾಯ್ತದ ಜೊತೆ ಆಗಲಿ ಚಟ್ನಿ ಜೊತೆ ಆಗಲಿ ಸರ್ವ್ ಮಾಡಿದ್ರೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡ್ತಿರಲ್ಲ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಇದು ನನ್ನ ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟೇ ನನಗೆ ಸ್ಫೂರ್ತಿ ಬೇರೆ ವಿಡಿಯೋಗಳನ್ನು ಮಾಡೋದಕ್ಕೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ. ನನ್ನ ಚಾನಲ್ನ ನೋಡ್ತಿರೋ ಎಲ್ಲ ನನ್ನ ಫ್ರೆಂಡ್ಸಿಗೂ ಧನ್ಯವಾದಗಳು.